ಪ್ರಪಂಚದ ಕಾರ್ಯಕ್ರಮ ಎಷ್ಟು ಗಂಟೆ ಹೆಸರು? ಬೇಡ ಬೇಡ ಸಾಕು. ಅಲ್ಲ ಅವರು ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ ಈಗ ಅವರು. ಕೃಷ್ಣಂ ಮುಂದೆ ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾ ಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಹ ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಾ ಪ್ರದಿಶ ಸುದೃಶನ್ನೋ ಜಯ ಜಯ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಸಮಸ್ತ ಗುರುಭ್ಯೋ ನಮಃ. ನಮ್ಮ ಕೃಷ್ಣರಾಜ ಕುತ್ಪಾಡಿ ದಂಪತಿಗಳು ರಾಮಾಯಣದ ಇಡೀ ವಿಶ್ವರೂಪವನ್ನೇ ಒಂದು ತಾಸಿನಲ್ಲಿ ನಮ್ಮ ಮುಂದೆ ತುಂಬ ಸುಂದರವಾಗಿ ಪ್ರಸ್ತುತಪಡಿಸಿದ್ದಾರೆ. ಬಣ್ಣ ಹಾಕಲಿಲ್ಲ ಅಷ್ಟೇ, ವೇಷ ಹೊಂದಿರಲಿಲ್ಲ ಅಷ್ಟೇ ರಾಮ ಸೀತೆಯರದ್ದು, ಆದರೆ ಒಳಗಿನ ಪೂರ್ತಿ ವಿವರಣೆ ತುಂಬ ಸೊಗಸಾಗಿ ಮಾಡಿದ್ದಾರೆ. ರಾಮಾಯಣದ ಆ ಘಟ್ಟಗಳನ್ನು ನಮ್ಮ ಕಣ್ಣ ಮುಂದೆ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಎಲ್ಲಿ ಒತ್ತು ಕೊಡಬೇಕು ಅಲ್ಲಿ ಒತ್ತು ಕೊಟ್ಟು ಆ ಭಾಗವನ್ನು ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ ತಟ್ಟುವ ಹಾಗೆ ಭಾಳ ಸುಂದರವಾಗಿ ವಿವರಣೆ ಮಾಡಿದ್ದಾರೆ. ಎಷ್ಟೊಂದು ಕೆಲವು ಕಡೆ ತುಂಬ ಸೂಕ್ಷ್ಮವಾದ ಭಾಗ ಅದನ್ನು ಕೂಡ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಶೂರ್ಪಣಖೆಯ ಬಾಯಲ್ಲಿಯೂ ಕೂಡ ವಿಭೀಷಣನ ಪರಿಚಯ ಸೀತಾದೇವಿಯ ಮುಂದೆನೇ ನಡೆದಿತ್ತು ಅಂತ ಸೂಕ್ಷ್ಮ ಭಾಗಗಳ ಬಗ್ಗೆನೂ ಕೂಡ ಬೆಳಕು ಚೆಲ್ಲುವ ಅದೊಂದು ಸಮಾಜಕ್ಕೆ ಆದರ್ಶವಾಗುವ ರೀತಿಯಲ್ಲಿ ವಿವರಿಸಿದ್ದಾರೆ. ಬೇರೆ ಬೇರೆ ಕವಿಗಳು ರಾಮಾಯಣವನ್ನು ಚಿತ್ರಣೆ ಮಾಡಿದ್ದಾರೆ. ರಾಮನ ಹೆಸರಿನ ನಾಟಕಗಳು ಬಂದಿದೆ. ಪ್ರಾಯಶಃ ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ರಾಮಾಯಣದ ಸಂವಾದದ ರೂಪದಲ್ಲಿ ಇಡೀ ರಾಮಾಯಣವನ್ನು ಒಂದು ತಾಸಿನಲ್ಲಿ ನಮ್ಮ ಹೃದಯ ಮಂದಿರದಲ್ಲಿ ಸ್ಥಾಪನೆ ಮಾಡಿದ ಕೀರ್ತಿ ನಮ್ಮ ಕುತ್ಪಾಡಿ ಕೃಷ್ಣರಾಜ ದಂಪತಿಗಳಿಗೆ ಅದು ಸೇರ್ತದೆ. ಅವರು ಮಾತಾಡುವುದೇ ಚಂದ. ಪರಮಪೂಜ್ಯ ಶ್ರೀ ವಿಶ್ವೇಶ ತೀರ್ಥರ ಶಿಷ್ಯರಾಗಿ ಇಡೀ ಜೀವನವನ್ನೇ ಸಮಾಜಕ್ಕೋಸ್ಕರವಾಗಿ ಶಾಸ್ತ್ರದ ಪ್ರವಚನಕ್ಕೋಸ್ಕರವಾಗಿ ಮೀಸಲಿಟ್ಟ ಆ ದಂಪತಿಗಳ ಈ ಸೇವೆಯನ್ನು ಹೃದಯ ತುಂಬಿ ಅಭಿನಂದಿಸ್ತಾ ಇದ್ದೇನೆ. ಬ್ರಾಹ್ಮಣ ಸಮಾಜದಿಂದ ನಮ್ಮ ಸಮಾಜದಲ್ಲಿ ಪ್ರತಿಷ್ಠಿತರಾದಂತಹ ಕಾಕಂಡಿಕಿ ವೈದ್ಯರಿರ್ಬೋದು, ಅಥವಾ ಸವದತ್ತಿಯರಿರ್ಬೋದು, ಗೋಪಾಲರಾವ್ ಇರ್ಬೋದು, ಅಥವಾ ಜಯತೀರ್ಥರಾವ್ ಇರ್ಬೋದು, ಅವರೆಲ್ಲರೂ ಸಮಾಜಕ್ಕೆ ಮಾಡಿದ ದೊಡ್ಡ ಸೇವೆಯನ್ನು ಗುರುತಿಸಿ ಈ ಸಭೆಯಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರು ಪದ್ಮಶ್ರೀ ಪ್ರಶಸ್ತಿ ಬರಲಿಲ್ಲ ಅಂತ ಬೇಜಾರು ಮಾಡೋದು ಬೇಡ, ರಾಯರ ಪ್ರಶಸ್ತಿ ಅದಕ್ಕಿಂತ ದೊಡ್ಡದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರಕೃತ ಒಂದೆರಡು ಮಾತು ಹರಿಕಥಾಮೃತ ಸಾರದ ವಿಭೂತಿ ಸಂಧಿಯ ಬಗ್ಗೆ. ವಿಭೂತಿ ಸಂಧಿಯಲ್ಲಿ ದೇವರು ಭಗವದ್ಗೀತೆಯಲ್ಲಿ ಶ್ರೀಮದ್ ಭಾಗವತದಲ್ಲಿ ಹೇಳಿದ ವಿಭೂತಿಗಳನ್ನು ಸಂಗ್ರಹ ಮಾಡಿ ದಾಸವರೇಣ್ಯರು ವಿಭೂತಿ ಅಧ್ಯಾಯದಲ್ಲಿ ವಿವರಿಸಿದ್ದಾರೆ. 10 ವಿಭೂತಿಗಳು ಅದನ್ನು ನಮ್ಮ ಮನಸ್ಸಲ್ಲಿ ಪಡಿಯಚ್ಚು ಮೂಡಿಸಿದ್ದಾರೆ. ಅಷ್ಟು ವಿಭೂತಿ ರೂಪಗಳನ್ನು ಕೂಡ ಸಂಗ್ರಹ ಮಾಡಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಇದು ಒಬ್ಬ ಜ್ಞಾನಿಯ ಸಾಮರ್ಥ್ಯ, ಅವರ ಅಧ್ಯಯನದ ಕ್ರಮ. ಈ ವಿಭೂತಿ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ದು ಸಜಾತೀಯ ವಿಜಾತೀಯ,
ಖಂಡ ಅಖಂಡ ಆಹಿತ ಈ 5 ವಿಭೂತಿಗಳನ್ನು ನೋಡಬೇಕು. 5 ವಿಭೂತಿ ರೂಪಗಳನ್ನು ನೋಡಿದ್ದೇವೆ. 5 ವಿಭೂತಿ ರೂಪಗಳನ್ನು ನಾವು ನೋಡಬೇಕಾದ್ದು. ವಿಭೂತಿಯಲ್ಲಿ ಸಜಾತೀಯ ವಿಜಾತೀಯ ಅಂತ ನಮ್ಮ ದೇವರೇ ವಿಭೂತಿ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಸಜಾತೀಯ ವಿಭೂತಿಗಳನ್ನು ಹೇಳಿದ್ದಾನೆ. ಇಂದ್ರನಲ್ಲಿ ಭಗವಂತನ ವಿಭೂತಿ ರೂಪ ಇದೆ. ಇಂದ್ರ ಅಂದರೆ 3 ಲೋಕವನ್ನು ಪಾಲನೆ ಮಾಡತಕ್ಕಂತಹ ಒಂದು ಶಕ್ತಿ. 3 ಲೋಕ ಅಲ್ಲ, ನಮ್ಮ ದೇಶವನ್ನೇ ಒಬ್ಬ ಆಳಿದ ಅಂತಾದರೆ, ಚೆನ್ನಾಗಿ ಆಳಿದ ಅಂತಂದರೆ, ಕೊರೋನಾದಂಥ ಪ್ರಸಂಗದಲ್ಲಿಯೂ ಕೂಡ ಬೇರೆ ಶ್ರೀಮಂತ ದೇಶಗಳಿಗೆ ಕೊರೋನಾ ಬಾಧಿಸಿದರೂ ನಮ್ಮ ಭಾರತಕ್ಕೆ ಬಾಧಿಸಲಿಲ್ಲ ಅಂತ ಮಾಡಿದ ಒಬ್ಬ ನಾಯಕನನ್ನು ನಾವು ಎಷ್ಟು ಹೊಗಳ್ತೇವೆ. ಯಾಕೆಂದರೆ ನಮ್ಮ ಭಾರತ ದೇಶಕ್ಕೆ ತುಂಬ ಮಾಡಿದ್ದಾರೆ ಅಂತ. ಭಾರತ ದೇಶ ಮಾತ್ರ ಅಲ್ಲ, 3 ಲೋಕವನ್ನು ಆಳ್ತಾನೆ ಅಂತಂದರೆ ಅದು ಎಷ್ಟು ದೊಡ್ಡ ಪದವಿ. ಅದು ಇಂದ್ರ. ಆ ಇಂದ್ರ ಪದವಿಯನ್ನು ಪುರಂದರನಿಗೆ ನೀಡಿದ್ದಾನೆ. ಅದು ಭಗವಂತ ಮಾಡಿದ ದೊಡ್ಡ ಅನುಗ್ರಹ. ಆ ಇಂದ್ರನ ಪದವಿ ದೊಡ್ಡ ಪದವಿ. ಇಂದ್ರ ಹೇಳಿದ ಹಾಗೆ ಕೇಳಬೇಕು. ಎಲ್ಲಿ ಮಳೆ ಬರಬೇಕು, ಎಲ್ಲಿ ಬಿಸಿಲು ಬರಬೇಕು, ಎಲ್ಲಿ ಚಳಿ ಬರಬೇಕು, ಯಾವಾಗ ಏನು ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡುವಂಥದ್ದು ಅದು ದೇವಲೋಕದಲ್ಲಿರ್ತಕ್ಕಂಥ ಸ್ವಿಚ್ ಬೋರ್ಡು. ಅವರು ಸ್ವಿಚ್ ಹಾಕಿದರೆ ನೀರು ಬರ್ತದೆ, ಇಲ್ಲಿ ಅವರು ಸ್ವಿಚ್ ಹಾಕಿದ್ರೆ ನೀರು ಬರುವುದಿಲ್ಲ. ನಾವು ಕಣ್ಣೀರು ಹಾಕಬೇಕು ಅಷ್ಟೇ, ನೀರಿಲ್ಲ ಮಳೆ ಇಲ್ಲ ಅಂತ. ನೀರು ಬರಬೇಕಾಗಿದ್ದರೆ ಬೋರ್ವೆಲ್ ಸ್ವಿಚ್ ಇರುವುದು ಇಂದ್ರನ ಹತ್ರ. ಇಂದ್ರ ಸ್ವಿಚ್ ಹಾಕಿದ ಅಂತಂದರೆ ಅದು ಎಷ್ಟು ನೀರು. ನಮ್ಮ ದೇವರು ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಗೋವಳರನ್ನು ರಕ್ಷಣೆ ಮಾಡಿದ. ಇಂದ್ರನಿಗೆ ಅವಮಾನ ಆಯಿತು, ನನಗೆ ಪೂಜೆ ಮಾಡಲಿಲ್ಲ ಅಂತ. ಇಂದ್ರ ದೇವಲೋಕದ ಬೋರ್ವೆಲ್ ಸ್ವಿಚ್ ಆನ್ ಮಾಡಿದ. ನೀರು ಬಂತು. ಆಚಾರ್ಯರು ಹೇಳ್ತಾರೆ, ಆನೆಯ ಸೊಂಡಿಲಿನ ಗಾತ್ರದಲ್ಲಿ ಅಲ್ಲಿ ಮಳೆ ಸುರಿಸಿದ ಇಂದ್ರ ಅಂತ. ಏನೂ ಆಗಲಿಲ್ಲ. ಇಂದ್ರ ದೇವಲೋಕದಿಂದ ಆನೆಯ ಸೊಂಡಿಲಿನ ಗಾತ್ರದಲ್ಲಿ ಮಳೆ ಸುರಿಸಿದರೆ ವೃಂದಾವನ ಕೊಚ್ಚಿ ಹೋಗಬೇಕಾಗಿತ್ತು. ಏನೇನೂ ಆಗಲಿಲ್ಲ. ಏನಾಯಿತು ಗೊತ್ತಾ? ದೇವಲೋಕದ ಬೋರ್ವೆಲ್ ಖಾಲಿ ಆಯಿತು ಅಷ್ಟೇ. ಭೂಲೋಕದಲ್ಲಿ ಅದು ಏನೂ ಆಗಲಿಲ್ಲ. ನಮ್ಮ ದೇವರು ವಿಭೂತಿ ರೂಪ ಇಂದ್ರನಲ್ಲಿ ಇಟ್ಟದ್ದಕ್ಕೆ ಆ ವೈಭವ. ಆ ವಿಭೂತಿ ರೂಪವನ್ನೇ ಮರ್ತ ಇಂದ್ರ. ಹಾಗಾಗಿ ಇಂದ್ರನ ಪ್ರತಿಬಂಧನ ಅದೇನೂ ಕಾರ್ಯಕಾರಿ ಆಗಲಿಲ್ಲ. ಇಂದ್ರ ಕೆಳಗಿಳಿದು ಬಂದ, ಕಣ್ಣೀರು ಹಾಕಿದ, ಸ್ವಾಮೀ ತಪ್ಪಾಯಿತು ಅಂತ ಕ್ಷಮೆಯಾಚನೆ ಮಾಡಿದ, ತನ್ನ ತಪ್ಪನ್ನು ತಿದ್ದಿಕೊಂಡ. ಹಾಗಾಗಿ ಇಂದ್ರನಲ್ಲಿ ಗುಣ ಇದೆ, ದೋಷನೂ ಇದೆ. ಭಗವಂತನ ವಿಭೂತಿ ರೂಪ ಇಂದ್ರನಲ್ಲಿದೆ. ಹಾಗಾಗಿ ಭಗವಂತ ನನ್ನ ಎಲ್ಲಿ ಮೆರೆಯುತ್ತಾನೆ ಅಲ್ಲಿ ಭಗವಂತ ತಲೆಗೆ ಬಡಿದದ್ದು ತುಂಬ ಇದೆ. ಎಷ್ಟು ಸಲ ಇಂದ್ರ ತನ್ನ ಪದವಿಯನ್ನು ಕಳ್ಕೊಂಡ, ಆದರೆ ಮತ್ತೆ ಅದೇ ಪದವಿಯಲ್ಲಿ ಭಗವಂತ ಅವನನ್ನು ಕೂಡಿಸಿದ್ದಾನೆ, ಅವನನ್ನು ಮೆರೆಸಿದ್ದಾನೆ. ಇಂದ್ರನ ಪದವಿ ದೊಡ್ಡ ಪದವಿ. ಅದನ್ನು ದೇವರು ಹೇಳಿದ್ದಾನೆ ಒತ್ತುಕೊಟ್ಟು, ದೇವಾನಾಂ ಅಸ್ಮಿ ವಾಸವಾಹ, ದೇವತೆಗಳಲ್ಲಿ ಇಂದ್ರನಲ್ಲಿ ನನ್ನ ವಿಭೂತಿ ರೂಪ ಇದೆ ಅಂತ ದೇವರು ಹೇಳಿಕೊಂಡಿದ್ದಾನೆ. ಇದು ಸಜಾತೀಯ. ಇಂದ್ರನೂ ಒಬ್ಬ ದೇವತೆನೇ. ದೇವಾನಾಮಸ್ಮಿ ವಾಸವಃ, ದೇವತೆಗಳಲ್ಲಿ ಒಬ್ಬನಾಗಿರತಕ್ಕಂತಹ ವಾಸವನಲ್ಲಿ ಇಂದ್ರನಲ್ಲಿ ನನ್ನ ವಿಭೂತಿ ರೂಪ ಇದೆ. ಇದು ಸಜಾತೀಯವಾದ ವಿಭೂತಿ ರೂಪ. ಹಾಗೆಯೇ ತುಂಬ ವಿಭೂತಿ ರೂಪಗಳನ್ನು ಹೇಳಿದ್ದಾನೆ. ನೆನಪಿಸಿಕೊಳ್ಬೇಕು ಅಂತಂದರೆ, ಸ್ಥಾವರಾಣಾಂ ಹಿಮಾಲಯ. ದೇವರು ಹೇಳ್ತಾನೆ ಸ್ಥಾವರ ಅಂತ, ಜಂಗಮ ಸ್ಥಾವರ ಅಂತ 2. ಜಂಗಮ ಅಂದರೆ ನಾವೆಲ್ಲ ಆಚೆ ಈಚೆ ಹೋಗ್ತಲೇ ಇರಬೇಕು, ನಡೆಯುತ್ತಲೇ ಇರಬೇಕು, ಒಂದು ಕಡೆ ಕೂಡುವ ಹಾಗಿಲ್ಲ. ಜಂಗಮಗಳು ನಾವು, ತಿರುಗಾಡುವವರು. ಕೆಲವು ಹಾಗಲ್ಲ, ಸ್ಥಾವರಗಳು ಅಂತ. ಸ್ಥಾವರ ಅಂತಂದರೆ ಈ ಬೆಟ್ಟಗಳು, ಇದು ಸ್ಥಾವರ, ಒಂದೇ ಕಡೆ ಇರುವಂಥದ್ದು, ಸ್ಥಿರವಾಗಿ ಇರುವಂಥದ್ದು. ಅವರು ಚಲಿಸಲಿಕ್ಕಿಲ್ಲ. ಬೆಟ್ಟಗಳು ಚಲಿಸಿದರೆ ಸ್ಥಿತಿ ಹೇಗಿರಬೇಕು? ಅದು ಅಚಲ. ಅಂತಹ ಅಚಲಗಳ ಮಧ್ಯದಲ್ಲಿ ಅತ್ಯಂತ ಶ್ರೇಷ್ಠವಾದ್ದು ಯಾವುದು ಅಂತಂದರೆ ಅದು ಹಿಮಾಲಯ. ಹಿಮವತ್ ಪರ್ವತ ಅದು ಸ್ಥಾವರಗಳಲ್ಲಿಯೇ ಶ್ರೇಷ್ಠವಾದದ್ದು. ಸ್ಥಾವರಾಣ ಹಿಮಾಲಯ ಅಂತ ದೇವರು ಹಿಮಾಲಯ ಪರ್ವತದಲ್ಲಿ ತನ್ನ ವಿಭೂತಿ ರೂಪ ಇದೆ ಅಂತ ದೇವರು ಹೇಳಿಕೊಂಡಿದ್ದಾನೆ. ಇದು ಹೌದು ನೋಡಿ. ಒಬ್ಬ ಕವಿ, ಅವನು ಕಾವ್ಯ ರಚನೆ ಮಾಡಲಿಕ್ಕೆ ಹೊರಟವ, ಅವನಿಗೆ ಅಧ್ಯಾತ್ಮದ ಕಡೆಗೆ ಒಲವು ಇರುವುದಿಲ್ಲ. ಆ ಕವಿ ಕುಮಾರ ಸಂಭವ
ಪ್ರಾರಂಭ ಮಾಡುವಾಗ ಹೇಳ್ತಾನೆ, ಎಲ್ಲಿಂದ ಪ್ರಾರಂಭ ಮಾಡ್ತಾನೆ ಅಂತಂದರೆ ಹಿಮಾಲಯ ವರ್ಣನದಿಂದ ಪ್ರಾರಂಭ ಮಾಡ್ತಾನೆ. ಆ ಹಿಮಾಲಯವನ್ನು ಹೇಗೆ ವರ್ಣನೆ ಮಾಡ್ಬೋದಿತ್ತು? ತುಂಬ ವೃಕ್ಷಗಳಿವೆ, ಪುಷ್ಪಗಳಿವೆ, ಎಂಥ ಮಣ್ಣು, ಎಂಥ ಕಲ್ಲು, ಹೀಗೆ ವರ್ಣನೆ ಮಾಡಬೇಕು. ಆ ಕವಿ ಹೇಗೆ ವರ್ಣನೆ ಮಾಡ್ತಾನೆ ಅಂತಂದರೆ, ಅಸ್ತ್ಯುತ್ತರಸ್ಯ ದಿಶಿ ದೇವತಾತ್ಮ ಹಿಮಾಲಯೋ ನಾಮ ನಗಾದಿರಾಜ. ಅವ ಹೇಳೋದು ಹೇಗೆ ಅಂತಂದರೆ, ನಾನು ಹಿಮಾಲಯ ಪರ್ವತವನ್ನು ಕಂಡೆ, ಅಲ್ಲ ಅದು ಹಿಮಾಲಯ ಅಲ್ಲ, ಒಂದು ದೇವತೆ ಅಂತ ಅದನ್ನು ಹೇಳ್ತಾನೆ. ದೇವತಾತ್ಮ, ದೇವತೆಯ ಸ್ವರೂಪ ಅದು. ಹಿಮವತ್ ಪರ್ವತ ಅಲ್ಲ, ಒಂದು ದೇವತೆನೇ ಅಲ್ಲಿ ಬಂದು ಸ್ಥಾವರವಾಗಿ ನಿಂತಿರ್ತಕ್ಕಂಥದ್ದು. ಅಂದರೆ ದೇವತ್ವವನ್ನು ಒಬ್ಬ ಕವಿ ಕಂಡಿದ್ದಾನೆ, ಕಾಳಿದಾಸ ಕಂಡಿದ್ದಾನೆ. ಅದು ಸುಳ್ಳಲ್ಲ. ಆ ಹಿಮವತ್ ಪರ್ವತದಲ್ಲಿ ಏನಿದೆ ಏನಿಲ್ಲ ಹೇಳುವ ಹಾಗೇ ಇಲ್ಲ. ಯಾಕೆ ಅಂತಂದರೆ ಎಲ್ಲ ರತ್ನಗಳಿರುವುದು ಅಲ್ಲಿ, ಎಲ್ಲ ಔಷಧಗಳಿರುವುದು ಅಲ್ಲಿ. ಎಂತೆಂಥ ಔಷಧಗಳು ರಾಮಾಯಣದಲ್ಲಿ ಎಂತೆಂಥ ಔಷಧಗಳನ್ನು ಪಟ್ಟಿ ಮಾಡಿದ್ದಾರೆ. ಈ ಎಲುಬು ತುಂಡಾದರೆ ಆಪ್ರೇಷನ್ ಗೀಪ್ರೇಷನ್ ಡಾಕ್ಟ್ರುಗಳಿಗೆಲ್ಲ ಕೆಲಸನೇ ಇಲ್ಲ. ಆ ಸಂಜೀವನ ಪರ್ವತದಲ್ಲಿನ ಔಷಧ ಇದೆ. ಆ ಔಷಧವನ್ನು ಹಚ್ಚಿಕೊಂಡ್ರೆ ತುಂಡಾದ ಎಲುಬು ಒಟ್ಟು ಸೇರ್ತದೆ. ಬಣ್ಣ ಹೋಗೋದು ವಿವರಣ, ಒಂದು ಬಣ್ಣ ಚೇಂಜ್ ಆಯಿತು ಅಂತ ಇಟ್ಟುಕೊಳ್ಳಿ, ಒಂದು ಕಜ್ಜಿ ಆಯಿತು, ಹುಣ್ಣಾಯಿತು, ಬಣ್ಣ ಕಪ್ಪಾಯಿತು ದೇಹದಲ್ಲಿ. ಆ ಗಿಡ ಮೂಲಿಕೆಯನ್ನು ಹಚ್ಚಿದರೆ ಸವರ್ಣಕರಣೀತತ, ಮೊದಲನೇದೇ ಬಣ್ಣ ಅದರಲ್ಲಿ ಬರ್ತಿತ್ತು. ಇಂತಹ ಔಷಧಿಗಳು ಹಿಮಾಲಯದಲ್ಲಿದೆ. ಮೃತ ಸಂಜೀವಿನಿ ಪರ ಅಂತ ಹೇಳ್ತಾರೆ. ಮೃತ ಸಂಜೀವಿನಿ ಅದು ಸಿಕ್ಕಿದ್ರೆ ನಾವು ಹೀಗಿರ್ತಲೇ ಇರಲಿಲ್ಲ. ಮೃತ ಸಂಜೀವಿನಿ ಅಂತಂದರೆ ಸಾಯಲಿಕ್ಕೆ ಯಾರೂ ಸಾಯುವುದಿಲ್ಲ ಅಂತೆ ಸಂಜೀವಿನಿ ಪರ್ವತದ ಔಷಧ ಸ್ವೀಕಾರ ಮಾಡಿದರೆ. ಅಷ್ಟೇ ಅಲ್ಲ, ಒಬ್ಬ ಸತ್ತಿದ್ದಾನೆ ಅಂತ ಇಟ್ಟುಕೊಳ್ಳಿ, ಅವನ ಬಾಯಿಗೆ ಈ ಸಂಜೀವಿನಿ ಔಷಧವನ್ನು ಹಾಕಿದರೆ ಅವನು ಎದ್ದು ಕೂತು ಬಿಡ್ತಾನಂತೆ. ಸತ್ತವರನ್ನು ಬದುಕಿಸುವ ಶಕ್ತಿ ಮೃತ ಸಂಜೀವಿನಿಗಿದೆ ಅಂತೆ. ಇದು ಸುಳ್ಳಲ್ಲ, ರಾಮಾಯಣ ದಾಖಲೆ ಮಾಡಿದೆ. ಸತ್ತಂತಹ ಕಪಿಗಳನ್ನು ಸಂಜೀವಿನಿ ಔಷಧವನ್ನು ಹನುಮಂತ ದೇವರ ಮೂಲಕ ತರಿಸಿ ಅವರ ಬಾಯಿಗೆ ಹಾಕಿಸಿ ಅವರನ್ನು ಬದುಕಿಸಿದ್ದಾನೆ. ಮೃತ ಸಂಜೀವಿನಿ ಪರ, ಸತ್ತವರನ್ನು ಬದುಕಿಸುವಂತಹ ಔಷಧಿಗಳು ಅದೆಲ್ಲ ಹಿಮವತ್ ಪರ್ವತದಲ್ಲಿದೆ ಅಂತ. ಹಿಮವತ್ ಪರ್ವತದಲ್ಲಿ ಏನಿಲ್ಲ, ಎಲ್ಲವೂ ಇದೆ. ಅಯ್ಯೋ, ಹಾಗಾದರೆ ನಾವು ನೋಡಬೇಕಲ್ಲ, ನಮಗೆ ಸಿಗುತ್ತಾ? ನಮಗೆ ಸಿಗುತ್ತೆ ಅಂತ ಹೇಳುತ್ತೆ. ಹೇಗೆ ಸಿಗುತ್ತೆ? ಶಾಸ್ತ್ರದಲ್ಲಿ ಹೇಳ್ತಾರೆ, ಔಷಧಂ ಜಾಹ್ರವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ ಅಂತ. ಔಷಧ ಯಾವುದು ಅಂದರೆ ಜಾಹ್ನವಿ ಅಂತ. ಗಂಗಾ ತೀರ್ಥ ಬರೀ ನಮ್ಮನ್ನು ಪಾಪದಿಂದ ಪರಿಶೋಧನೆ ಮಾಡುವುದು ಅಷ್ಟೇ ಅಲ್ಲ, ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ರೋಗ ಪರಿಹಾರ ಮಾಡಿ ನಮಗೆ ಒಳ್ಳೆಯ ಟಾನಿಕ್ಕಾಗಿ ನಮಗೆ ಶಕ್ತಿಯನ್ನು ಕೊಡ್ತದೆ ಅಂತ. ಆ ಗಂಗೆಗೆ ಅಷ್ಟು ಶಕ್ತಿಯಲ್ಲಿಂದ? ಅದು ಹೇಳಿದರು ಅದರ ಅಪ್ಪನ ಜೀನ್ಸಲ್ಲಿ ಬಂದದ್ದು ಅಂತ. ಅದರ ಅಪ್ಪ ಯಾರು? ಹಿಮಾಲಯ ಪರ್ವತ. ಹಿಮವತ್ ಪರ್ವತದಿಂದ ಹರಿದು ಬರ್ತಾಳೆ ಗಂಗಾದೇವಿ. ಹಿಮವತ್ ಪರ್ವತದಲ್ಲಿದ್ದದನ್ನೆಲ್ಲ ಹಿಡ್ಕೊಂಡು ಬರ್ತಾಳೆ ಅಪ್ಪನ ಮನೆಯಿಂದ. ಹಿಮವತ್ ಪರ್ವತದಲ್ಲಿ ಏನಿದೆ? ಗಿಡಮೂಲಿಕೆಗಳೆಲ್ಲ ಇವೆ. ಅದರ ಸತ್ವವನ್ನು ಪಡೆದು ಆ ಗಂಗೆ ಹರಿತಾ ಇರ್ತಾಳಂತೆ. ಅದಕ್ಕೆ ಹಿರಿಯರು ಹೇಳಿದರು, ಔಷಧಂ ಜಾಹ್ನವೀ ತೋಯಂ, ಔಷಧ ಜಾಹ್ನವೀ ತೋಯ ಅಂತ. ಹಾಗಾಗಿ ನಾವು ಗಂಗೆಯಲ್ಲಿ ಸ್ನಾನ ಮಾಡುವುದು ಮಾತ್ರ ಅಲ್ಲ, ಗಂಗೆಯಲ್ಲಿ ಸ್ನಾನ ಮಾಡಿದ ಮೇಲೆ ಅದನ್ನು ಪಾತ್ರೆಯಲ್ಲಿ ತುಂಬಿಸಿ ಅದನ್ನು ಮುಚ್ಚಿ ತಂದು ಮನೆಯಲ್ಲಿಟ್ಟು ದಿನಾ ಪೂಜೆ ಮಾಡ್ತೇವೆ ಅಂತ. ಆ ಗಂಗೆಗೆ ಎಷ್ಟು ಶಕ್ತಿ ಅಂತಂದರೆ ಅದನ್ನು ಪೂಜೆ ಮಾಡಿದರೂ ಕೂಡ ಇಡೀ ಮನೆಗೆ ಆರೋಗ್ಯ ಕೊಡುವ ಶಕ್ತಿ ಆ ಗಂಗೆಗಿದೆ ಅಂತ ಆ ಪೂಜ್ಯ ಭಾವನೆಯಿಂದ ಅದನ್ನು ನಾವು ಪೂಜೆ ಮಾಡ್ತೇವೆ. ಮೊನ್ನೆ ಪ್ರಯಾಗರಾಜದಲ್ಲಿ 63 ಕೋಟಿ ಜನಸಂಖ್ಯೆ ಸ್ನಾನ ಮಾಡಿದ್ದಾರೆ. 1,000 1,00,000 ಅಲ್ಲ, ಕೋಟಿ. ಅಷ್ಟು ಕೋಟಿ ಜನ ಸೇರಿದರೆ ಎಂಥ ಕಾಯಿಲೆಯೂ ಬರಬಹುದು, ಯಾರೂ ಸಾಯಬಹುದು. ಆದರೆ 1.5 ತಿಂಗಳದ ಒಂದು ಮಂಡಲ ಯಾರಿಗೂ ಯಾವ ರೋಗನೂ ಬರಲಿಲ್ಲ ಅಂತಂದರೆ ಆ ಗಂಗೆಯ ಟಾನಿಕ್, ಆ ಗಂಗೆಯ ಔಷಧದ ಸಾಮರ್ಥ್ಯ ಅದೆಷ್ಟಿದೆ ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಆ ಶಕ್ತಿ ಎಲ್ಲಿಂದ ಬಂತು? ಹಿಮವತ್ ಪರ್ವತದಿಂದ ಬಂತು. ಆ ಹಿಮವತ್ ಪರ್ವತದಲ್ಲಿ ಭಗವಂತನ ವಿಶೇಷವಾದ ವಿಭೂತಿ ರೂಪ ಆ ಹಿಮವತ್ ಪರ್ವತದಲ್ಲಿದೆ. ಅಲ್ಲಿ ಏನಿಲ್ಲ, ಹೇಳಲಿಕ್ಕಾಗೋದಿಲ್ಲ, ಅಂತಹ ಶಕ್ತಿ ಅಲ್ಲಿದೆ.
ನಿಮಗೆ ಚಿಕ್ಕ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಬದರಿಯಲ್ಲಿ 6 ತಿಂಗಳು ಪೂಜೆ ಇರ್ತದೆ. 6 ತಿಂಗಳು ಬಾಗಿಲು ಹಾಕಿರ್ತಾರೆ. ನಮ್ಮ ಸಂಪ್ರದಾಯ ಏನು ಅಂತಂದರೆ, ದೇವಸ್ಥಾನದಲ್ಲಿ ದೇವರ ಸನ್ನಿಧಾನದಲ್ಲಿ ನಂದಾದೀಪ ಉರಿಬೇಕು. ನಮ್ಮ ಮನೆಯಲ್ಲಿಯೂ ಉರಿಯುತ್ತಿತ್ತು. ದೇವರ ಕೋಣೆಯಲ್ಲಿ ದೀಪ ನಿರಂತರ ಉರಿಯುತ್ತಿತ್ತು ಅಂತ ಯಾಕೆ ಹೇಳಿದ್ದು ಅಂದರೆ, ಈಗ ಅದು ಬಿತ್ತು ಅಂತ. ಈಗ ಇಲ್ಲ, ದೀಪನೇ ಇಲ್ಲ. ಯಾವಾಗ ಎಲೆಕ್ಟ್ರಿಕ್ ಸಿಟಿ ಬಂತು, ಆ ದೀಪ ಎಲ್ಲ ಮಣ್ಣುಪಾಲಾಯಿತು. ಸ್ವಿಚ್ ಆನ್ ಮಾಡೋದು, ಸ್ವಿಚ್ ಆಫ್ ಮಾಡೋದು ಅಂತ. ಮನೆಯಲ್ಲಿ ನಂದಾದೀಪ ಉರಿಬೇಕು ಅಂತ ಹೇಳ್ತಾರೆ. ಯಾವ ಮನೆಯಲ್ಲಿ ನಂದಾದೀಪ ನಿರಂತರ ಉರಿತಾ ಇರ್ತದೆ, ಆ ಮನೆಯಲ್ಲಿ ಸಂತೋಷ, ಸಮೃದ್ಧಿ, ಸಂಪತ್ತು ಅದೆಲ್ಲ ನಿರಂತರವಾಗಿ ಆನಂದಮಯವಾಗಿ ಇರ್ತದೆ ಅಂತ ನಮ್ಮ ಶಾಸ್ತ್ರಗಳ ಸಂಪ್ರದಾಯ. ಆ ದೀಪ ಬರೀ ದೇವರ ಕೋಣೆಯನ್ನಲ್ಲ, ದೇವರ ಕೋಣೆಯಲ್ಲಿದ್ದ ದೀಪ ಅದು ಇಡೀ ಮನೆಗೆ ಪ್ರಜ್ವಲಿಸಿ ಇಡೀ ಮನೆಯ ಜವಾಬ್ದಾರಿಯನ್ನು ಅದು ಹೊರ್ತದೆ ಅಂತ. ಹಾಗಾಗಿ ಊರಿನ ಜವಾಬ್ದಾರಿ ದೇವಸ್ಥಾನಕ್ಕಿರ್ತದೆ. ಹಾಗಾಗಿ ದೇವರ ಮುಂದೆ ದೀಪವನ್ನು ಉರಿಸುವಂತಹ ಸಂಪ್ರದಾಯ ನಮ್ಮಲ್ಲಿದೆ. ನಾವೇನು ಮಾಡ್ತೇವೆ ಇವತ್ತು ಅಂದರೆ, ಪೂಜಾರಿ ಹೋಗುವಾಗ ದೀಪ ಹಿಡ್ಕೊಂಡು ಹೋಗ್ತಾನೆ, ಬರುವಾಗ ನಂದಿಸಿ ಬರ್ತಾನೆ. ಅಲ್ಲ, ನಂದಿ ಇರ್ತದೆ ಅಲ್ಲಿ, ಎಣ್ಣೆ ಇರುವುದು ಅಷ್ಟೇ, ಹಾಕುವುದೇ ಅಷ್ಟೇ. ಬದರಿಯಲ್ಲಿ 6 ತಿಂಗಳು ಪೂಜೆ ನಡೆಯುತ್ತದೆ. 6 ತಿಂಗಳು ದೇವತೆಗಳು ಪೂಜೆ ಮಾಡ್ತಾರೆ. 6 ತಿಂಗಳು ಮನುಷ್ಯನ ಪೂಜೆ, 6 ತಿಂಗಳು ದೇವತೆಗಳ ಪೂಜೆ. ಮನುಷ್ಯನ ಆಸೆ ಜಾಸ್ತಿ ಆಗಿದೆ. ಈ ಕೇದಾರದಲ್ಲಿಯೂ ಹಾಗೇನೆ, ಅಲ್ಲಿ 6 ತಿಂಗಳು ಮನುಷ್ಯನ ಪೂಜೆ, 6 ತಿಂಗಳು ದೇವತೆಗಳ ಪೂಜೆ ಅಂತ. ಮನುಷ್ಯನಿಗೆ ದುಡ್ಡಿನ ಆಸೆ ಜಾಸ್ತಿ ಆಯಿತು. 6 ತಿಂಗಳು ಬಿಟ್ಟ, 9 ತಿಂಗಳು ಅಂತ ಮಾಡಿದ. ಎಂಥ ಉತ್ಪಾತ ಬಂತು! ಇಡೀ ಕೇದಾರವೇ ಮುಳುಗುವಷ್ಟು ಮಳೆ ಪ್ರವಾಹ ಬಂತು. ಯಾವತ್ತೂ ಅಷ್ಟೇ, ಪ್ರಕೃತಿ ನಿಯಮವನ್ನು ಮೀರಿ ಹೋಗಬಾರ್ದು. 6 ತಿಂಗಳು ಪೂಜೆ, 6 ತಿಂಗಳು ಬಾಗಿಲು ಹಾಕಿರ್ತಾರೆ. ಆದರೆ 6 ತಿಂಗಳು ಬಾಗಿಲು ಹಾಕಿದರೆ ದೇವತೆಗಳು ಪೂಜೆ ಮಾಡುವಾಗ ಅಲ್ಲಿ ನಂದಾದೀಪ ಉರಿತಾ ಇರ್ತದೆ. ದೀಪ ಶಾಂತ ಆಗುವುದಿಲ್ಲ ಅಂತ. ದೇವರ ಕೋಣೆಗೆ ಬೀಗ ಹಾಕುವಾಗಲೂ ದೀಪ ಹಚ್ಚಿಟ್ಟಿರ್ತಾರೆ. ತುಂಬ ಎಣ್ಣೆ ಹಾಕಿ ಅಲ್ಲಿ ದೀಪ ಹಚ್ಚಿರ್ತಾರೆ. ಅದು ಅಕ್ಷಯ ತೃತೀಯ ದೇವರ ಬಾಗಿಲು ತೆಗೀತಾರೆ. ತೆಗೆದರೆ ಆ ದಿವಸ ನಾವು ನೋಡಿದರೆ ಆ ನಂದಾದೀಪ ನಂದದೆ ಉರಿತಾ ಇರ್ತದೆ. 6 ತಿಂಗಳು ನಂದಾದೀಪ ಉರಿಬೇಕು ಅಂತಂದರೆ ಅದು ಏನು ಶಕ್ತಿ ಹೇಳಿ? ದೇವತೆಗಳು ದೀಪ ತುಪ್ಪ ಹಾಕ್ತಾರೆ, ಅದು ಬೇರೆ. ಅದರ ಜೊತೆಗೆ ಆ ದೀಪ ಉರಿಯದೇ ಇದ್ದ ಹಾಗೆ ಆ ತೈಲದಲ್ಲಿ ಅಲ್ಲಿ ಆ ಔಷಧದ ಗುಣ ತುಂಬಿಕೊಂಡಿರ್ತದೆ. ಆ ಹಿಮಾವತ್ ಪರ್ವತದ ಗಿಡಮೂಲಿಕೆಗಳನ್ನು ತಂದು ಅದನ್ನು ಅದರಲ್ಲಿ ಸೇರಿಸಿ ಆ ನಂದಾದೀಪವನ್ನು ಉರಿಸ್ತಾರೆ. 6 ತಿಂಗಳು ಉರಿಯುವ ದೀಪ ಅದು ಶಾಂತ ಆಗುವುದಿಲ್ಲ ಅಂತಂದರೆ ಅದು ಹಿಮವತ್ ಪರ್ವತದ ವೈಭವ. ಅಲ್ಲಿ ದೇವತೆಗಳಿರ್ತಾರೆ, ಅಲ್ಲಿ ಎಲ್ಲ ಗಂಧರ್ವರುಗಳಿರ್ತಾರೆ, ತಪಸ್ವಿಗಳಿರ್ತಾರೆ. 6 ತಿಂಗಳಲ್ಲಿ ಸಾಧನೆ ವಿಶೇಷವಾಗಿ ನಡೆಸ್ತಾರೆ. ಹಿಮವತ್ ಪರ್ವತ ಎಂಬಂತಹದ್ದು ಅದು ದೊಡ್ಡ ಸಾಧಕರ ತಾಣ. ಅದು ಅಲ್ಲಿ ವಿಶೇಷವಾದ ಸಾಧನೆ ಅಲ್ಲಿ ನಡೀತಾ ಇರ್ತದೆ. ಅದನ್ನೇ ನಮ್ಮ ದೇವರು ಸ್ಥಾವರಾಣಂ ಹಿಮಾಲಯ, ಸ್ಥಾವರದಲ್ಲಿ ಹಿಮಾಲಯದಲ್ಲಿ ನನ್ನ ವಿಭೂತಿ ರೂಪ ಅಲ್ಲಿದೆ ಅಂತ ಭಗವಂತ ಉಲ್ಲೇಖ ಮಾಡ್ತಾನೆ. ಇದು ಸಜಾತೀಯ ದೇವತೆ. ಸ್ಥಾವರದಲ್ಲಿ ಹಿಮವತ್ ಪರ್ವತನೂ ಒಂದು ಸ್ಥಾವರ. ಆ ಸ್ಥಾವರದಲ್ಲಿ ಭಗವಂತನ ವಿಭೂತಿ ರೂಪವನ್ನು ವರ್ಣನೆ ಮಾಡಿದ್ದಾರೆ. ವಿಜಾತೀಯ ವಿಭೂತಿ ರೂಪವನ್ನು ವಿವರಣೆ ಮಾಡಿದ್ದಾರೆ. ವಿಜಾತೀಯ ವಿಭೂತಿ ರೂಪದಲ್ಲಿ ದೇವರು ಕೊಟ್ಟ ಉದಾಹರಣೆ, ಅದರಲ್ಲಿ ನಕ್ಷತ್ರಾಣ ಅಹಂ ಶಶಿ ಅಂತ ಹೇಳ್ತಾನೆ. ನಕ್ಷತ್ರಗಳಲ್ಲಿ ನಾನು ಚಂದ್ರ ಅಂತ. ನಾವು ಭೂಮಂಡಲದಲ್ಲಿ ನೋಡ್ತೇವೆ, ಭೂಮಿಯಲ್ಲಿ ಬಹುಚಿತ್ರ ಜಗತ್ತು ಅಂತ ನಮ್ಮ ಆಚಾರ್ಯರು ವಿವರಣೆ ಮಾಡಿದ್ದಾರೆ. ಭಗವಂತನ ಶಕ್ತಿಯನ್ನು ನೋಡಬೇಕಾದ್ರೆ ಪ್ರಪಂಚ ಸುತ್ತಾಡಬೇಕು ಅಂತ. ಎಲ್ಲೆಲ್ಲಿ ಏನೇನು ಪ್ರಕೃತಿಗಳಿವೆ ಅದನ್ನು ನೋಡುವುದೇ ಒಂದು ವೈಭವ. ಅದು ಯಾರು ನಿರ್ಮಾಣ ಮಾಡಿದರು, ಅದರ ವೈಭವ ಏನು, ಎಷ್ಟು ನದಿಗಳು, ಎಷ್ಟು ಪರ್ವತಗಳು, ಅದರ ವೈಭವಗಳು ತುಂಬ. ಇದು ಭೂಮಿಯಲ್ಲಿರುವ ಚಿತ್ರ ವಿಚಿತ್ರಗಳಾಗಿದ್ದರೆ ಒಂದು ಸಲ ಕಣ್ಣನ್ನು ನಾವು ಬಾನಂಗಳದಲ್ಲಿ ಹರಿಸಿದರೆ ಆ ವೈಭವ ಅದು ವರ್ಣನಾತೀತವಾದ್ದು. ಆಕಾಶದಲ್ಲಿರುವಂತಹ ಆ ದೀಪಗಳು, ನಕ್ಷತ್ರಗಳು ತುಂಬ ರೋಚಕವಾದ್ದು. ಇವತ್ತು ಈ ವಿದ್ಯುತ್ ದೀಪದ ಮುಂದೆ, ಹೈಮಾಸ್ಟ್ ಲೈಟ್ನ ಮುಂದೆ ನಕ್ಷತ್ರಗಳು ಕಾಣದೇ ಇರಬಹುದು ನಮ್ಮ ಕಣ್ಣಿಗೆ. ಆದರೆ ಅಂತಹ ನಮ್ಮ ಮನೆಯ ಟೆರೆಸ್ಸಿನ ಮೇಲೆ ಹೋಗಿ ನಾವು ನೋಡಿದರೆ, ನೋಡುವ ಅವಕಾಶ ನಾವು ಮಾಡಿಕೊಂಡ್ರೆ
ಆ ಪ್ರಪಂಚ ಅದ್ಭುತವಾದಂಥದ್ದು. ಎಂತೆಂಥ ನಕ್ಷತ್ರಗಳು, ಅದು ಎಲ್ಲಿ ಇಟ್ಟರು, ಯಾರು ಇಟ್ಟರು, ಹೇಗಿಟ್ಟರು, ಇದೇ ಒಂದು ನಮ್ಮ ಚಿಂತನೆಗೆ ನಾವು ಒಂದು ವಿಷಯ. ಯಾರೋ ಒಬ್ಬರು ಹೇಳಿದರು ಅದು ತನ್ನಷ್ಟಕ್ಕಿದೆ ಅಂತ. ಯಾರೋ ಒಬ್ಬ ಹೇಳಿದಂತೆ ಮನೆಯಲ್ಲಿ ಟ್ಯೂಬ್ಲೈಟ್ ಇದೆ, ಅದಕ್ಕೆ ಎಲ್ಲಿಯೂ ಆಧಾರ ಕಾಣುವುದೇ ಇಲ್ಲ. ಅವನ ಹತ್ರ ಕೇಳಿದ್ರಂತೆ, ನಿನ್ನ ಮನೆಯ ದೀಪ ಈ ಟ್ಯೂಬ್ಲೈಟ್ ಹೇಗಿದೆ ಅಂತ. ಅವ ಹೇಳಿದ, ಅದು ತನ್ನಷ್ಟಕ್ಕೆ ನಿಂತಿದೆ. ನೀವೇನು ಹೇಳ್ತೀರಿ, ತಲೆ ಕೆಟ್ಟಿದೆ ಅಂತ ಹೇಳ್ತೀರಿ. ಎಲ್ಲಿಯಾದರೂ ಒಂದು ದೀಪ ತನ್ನಷ್ಟಕ್ಕೆ ನಿಲ್ಲಲಿಕ್ಕೆ ಸಾಧ್ಯನಾ? ಎಲ್ಲಿಯೋ ಒಂದು ಜಾಯಿಂಟ್ ಮಾಡಿರ್ತಾರೆ, ಕಾಣುವುದಿಲ್ಲ ಅಷ್ಟೇ, ನಮ್ಮ ಕಣ್ಣಿಗೆ ಕಾಣದಿದ್ದಾಗೆ ಜಾಯಿಂಟ್ ಮಾಡಿರ್ತಾರೆ ಅಂತ. ಅಂತೂ ಒಂದು ಆಧಾರ ಇಲ್ಲದೆ ಒಂದು ದೀಪ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಮ್ಮ ಮನೆಯಲ್ಲಿ ಹೀಗಾದರೆ ಬ್ರಹ್ಮಾಂಡಂ ವರ ಮಂದಿರಂ ಅಂತ ನಾವು ಇಟ್ಟುಕೊಂಡ್ರೆ, ಇಲ್ಲಿ ಆ ಮೇಲ್ಭಾಗದಲ್ಲಿ ಆ ದೀಪಗಳು, ನಕ್ಷತ್ರ ದೀಪಗಳು, ಅದನ್ನು ಜೋಡಣೆ ಮಾಡಿದ್ದಾರೆ. ಅದನ್ನು ಎಲ್ಲಿ ಜೋಡಣೆ ಮಾಡಿದ್ದಾರೆ? ತನ್ನಷ್ಟಕ್ಕೆ ಅಂತ ಹೇಳುವುದಕ್ಕಿಂತ ಅದನ್ನು ಜೋಡಣೆ ಮಾಡಿದ ಶಕ್ತಿ ಮತ್ತು ಯಾವುದೂ ಅಲ್ಲ, ನಾವು ದಿನನಿತ್ಯ ಪೂಜೆ ಮಾಡುವ ನಮ್ಮ ಭಗವಂತ ಅಂತ ಅನುಸಂಧಾನ ಮಾಡುವುದು ತುಂಬ ಒಳ್ಳೆಯದು. ದೇವರು ಇದ್ದಾನೆ ಅನ್ನೋದಕ್ಕೆ ಒಳ್ಳೆಯ ನಿದರ್ಶನ. ಆ ದೀಪಗಳನ್ನು ಹಚ್ಚಿಡುವುದೇ ಅದೊಂದು ಅದ್ಭುತವಾಗಿರ್ತಕ್ಕಂಥದ್ದು. ನಕ್ಷತ್ರಗಳು ಅದು ಕ್ಷತಿ ಇಲ್ಲದೇ ಇರತಕ್ಕಂತಹ ನಕ್ಷತ್ರಗಳು. ಅದಕ್ಕೆ ನೀವು ತುಪ್ಪ ಹಾಕುವುದು ಬೇಡ, ಅದಕ್ಕೆ ವಯರ್ ಸಿಕ್ಕಿಸುವುದು ಬೇಡ. ಅದಕ್ಕೆ ವಿಶಿಷ್ಟವಾದಂಥ ವ್ಯವಸ್ಥೆಯನ್ನು ಭಗವಂತ ಮಾಡಿ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಚೆಲ್ತಾನೆ. ನಕ್ಷತ್ರಗಳು ಅಂತ ದೇವರು ಹೇಳ್ತಾನೆ, ನಕ್ಷತ್ರಾಣ ಅಹಂ ಶಶಿ ಅಂತ ಹೇಳ್ತಾನೆ. ನಕ್ಷತ್ರಗಳಲ್ಲಿ ಚಂದ್ರನಲ್ಲಿ ನನ್ನ ವಿಭೂತಿ ರೂಪ ಇದೆ ಅಂತ. ನಕ್ಷತ್ರಗಳಲ್ಲಿ ಚಂದ್ರನಲ್ಲಿ ನನ್ನ ವಿಭೂತಿ ರೂಪ ಅಂತಂದರೆ ಚಂದ್ರ ನಕ್ಷತ್ರಗಳಲ್ಲಿ ಸೇರ್ತಾನ? ಸೇರುವುದಿಲ್ಲ. ಚಂದ್ರ ನಕ್ಷತ್ರ ಅಲ್ಲ, ಅವನು ಉಡುಪ. ನಕ್ಷತ್ರಗಳ ಅಧಿಪತಿ ಅಷ್ಟೇ ಹೊರತು ನಕ್ಷತ್ರಗಳಲ್ಲಿ ಚಂದ್ರ ಸೇರುವುದಿಲ್ಲ. ಚಂದ್ರ ಸೂರ್ಯ ಅದೆಲ್ಲ ಅದನ್ನು ಮೀರಿ ನಿಂತಿರತಕ್ಕಂಥ ಆಸಕ್ತಿಗಳು. ಆದರೆ ದೇವರು ಹೇಳುವಾಗ ನಕ್ಷತ್ರಾಣ ಅಹಂ ಶಶಿ ಅಂತ ಹೇಳ್ತಾನೆ. ಅದು ವಿಜಾತೀಯವಾದಂತಹ ಭಗವಂತನ ವಿಭೂತಿ ರೂಪ. ನಕ್ಷತ್ರಗಳಲ್ಲಿ ಸೇರದ, ಆದರೆ ನಕ್ಷತ್ರಗಳಿಗಿಂತ ಅನಂತಪಟ್ಟು ಬೆಳಕನ್ನು ಚೆಲ್ಲತಕ್ಕಂತಹ ಆ ಚಂದ್ರ, ಆ ಚಂದ್ರನಲ್ಲಿ ನನ್ನ ವಿಭೂತಿ ರೂಪ ಇದೆ ಅಂತ ದೇವರು ಹೇಳ್ತಾನೆ. ಚಂದ್ರನ ಆ ವಿಭೂತಿ ಅದ್ಭುತವಾದದ್ದು. ಯಾಕೆ ಅಂತಂದರೆ ನಾವು ದಿನನಿತ್ಯ ಪೂಜೆ ಮಾಡ್ತೇವೆ, ಮೊದಲೊಂದೀಪಿ ಗಣಪನಿಗೆ ಅಂತ ಹೇಳುವಾಗ ಅವನ ಒಳಗಿದ್ದ ಭಗವಂತ ಅವನು ವರ್ಣನೆ ಮಾಡುವಾಗ ನಾವು ಹೇಳೋದು ಶಶಿವರ್ಣಂ ಅಂತ ವರ್ಣನೆ ಮಾಡ್ತೇವೆ ನಾವು. ಚಂದ್ರನಂತಹ ಬಣ್ಣ ಆ ವಿಶ್ವಂಬರನಿಗೆ ಅಂತ ವರ್ಣನೆ ಮಾಡ್ತೇವೆ ನಾವು. ದೇವರಿಗೆ ಚಂದ್ರನಂತಹ ಬಣ್ಣ. ಚಂದ್ರನನ್ನು ಸೃಷ್ಟಿ ಮಾಡಿದ ದೇವರನ್ನು ವರ್ಣನೆ ಮಾಡುವುದು ಚಂದ್ರನಂತಹ ಬಣ್ಣವುಳ್ಳವ ನಮ್ಮ ದೇವರು ಅಂತ. ಅಂದರೆ ಚಂದ್ರ ಅಂತಂದರೆ ಚಂದದ ದೇವರು. ಚದಿ ಆಹ್ಲಾದನೆ ಅಂತ ಅದರ ವರ್ಬ್. ಚಂದತಿ, ಚಂದದ ವಸ್ತು. ಚಂದ್ರ ಅಂದರೆ ತುಂಬ ಖುಷಿ ಕೊಡುವಂಥದ್ದು. ಚಂದ್ರ ಅಂದರೆ ಮನಸ್ಸಿಗೆ ಮುದ ನೀಡುವಂಥದ್ದು. ಹಾಗಾಗಿ ಯಾರಿಗಾದರೂ ಒಂದು ಉದಾಹರಣೆ ಕೊಡಬೇಕಾದ್ರೆ ಚಂದ್ರನಂತಹ ಮುಖ ಅಂತ ನಾವು ವರ್ಣನೆ ಮಾಡ್ತೇವೆ. ಅಂತಹ ಚಂದ್ರ, ನಕ್ಷತ್ರಗಳಲ್ಲಿ ಚಂದ್ರ ಹೇಗೆ ವಿಭೂತಿ ಭಗವಂತನದ್ದು ಪಡೆದಿದೆ ಅಂತ ದೇವರು ಹೇಳ್ತಾನೆ. ಚಂದ್ರನಲ್ಲಿ ಭಗವಂತನ ವಿಶೇಷವಾದ ವಿಭೂತಿ ರೂಪ. ಅದು 15 ದಿವಸ ಅವನು ಕಡಿಮೆ 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 ಬೆಳಕುಳ್ಳವನಾಗ್ತಾನೆ. 15 ದಿವಸ ಜಾಸ್ತಿ ಜಾಸ್ತಿ ಬೆಳಕಾಗಿ ಕೊನೆಗೆ ಪೂರ್ಣ ಷೋಡಶಕಲ ಪರಿಪೂರ್ಣನಾಗಿ ಚಂದ್ರ ಮೆರೆದಾಡ್ತಾನೆ. ಚಂದ್ರ ದೊಡ್ಡ ಶಕ್ತಿ. ಚಂದ್ರ ಎಷ್ಟು ದೊಡ್ಡ ಶಕ್ತಿ ಅಂತಂದರೆ ಅಲ್ಲಿ ಹೋಗಿ ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ಕೂತು ಹೇಗೆ ಹೇಳೋದು? ನಮ್ಮ ಶಾಸ್ತ್ರಕಾರರು ಹೇಳಿದ್ದಾರೆ, ಅದು ಚಂದ್ರ ಎಷ್ಟು ದೂರದಲ್ಲಿದ್ದಾನೆ, ಅವನ ಸಾಮರ್ಥ್ಯ ಏನು ಎಲ್ಲ ಹೇಳಿದ್ದಾರೆ. ಚಂದ್ರನ ಹತ್ರ ಹೋದರೆ ಚಂದ್ರನ ಸಾಮರ್ಥ್ಯ ಏನು ಅಂತ ಗೊತ್ತಾಗುತ್ತೆ. ಹೋಗ್ಲಿಕ್ಕಾಗುತ್ತಾ ಅಂತಂದರೆ ನಮ್ಮ ವಿಜ್ಞಾನಿಗಳು ಪ್ರಯತ್ನ ಪಟ್ಟರು, ಇಡೀ ಪ್ರಪಂಚದವರು ಪ್ರಯತ್ನ ಪಟ್ಟರು. ನಮ್ಮ ದೇಶದ ವಿಜ್ಞಾನಿಗಳು ಇಸ್ರೋದವರು ಕೂಡ ಪ್ರಯತ್ನ ಪಟ್ಟರೆ ಸರಿಯಾಗಿ ಸಕ್ಸಸ್ ಆಗಲಿಲ್ಲ. ಎಷ್ಟು ಪ್ರಯತ್ನ ಪಟ್ಟರು ಆಗಲಿಲ್ಲ. ಆಗ ಅವರನ್ನೇ ಪ್ರಯತ್ನನೇ ವ್ಯರ್ಥ ಅಂತ ಹೇಳಲಿಲ್ಲ. ಆದರೆ ಅವರನ್ನು ಎಲ್ಲರೂ ಪ್ರೋತ್ಸಾಹಿಸಿದರು. ಯಾವಾಗಲೂ ಅಷ್ಟೇ, ಎತ್ತರಕ್ಕೆ ಏರಬೇಕಾಗಿದ್ದರೆ ಮೊದಲನೇ ಸಲನೇ ಎತ್ತರಕ್ಕೆ ಏರಲಿಕ್ಕಾಗೋದಿಲ್ಲ. ಮತ್ತೆ ಪ್ರಯತ್ನ ಪಡಬೇಕು. ತೆಂಗಿನ ಮರ ಹತ್ತಿದರೆ ಅಭ್ಯಾಸ ಇಲ್ಲದ ಹತ್ತಿದರೆ 1 ಅಡಿ ಏರ್ತಾನೆ, ಮತ್ತೆ 2 ಅಡಿ ಇಳೀತಾನೆ. ಪ್ರಯತ್ನ ಪಟ್ಟರೆ ಆ ತುದಿ ತನಕ ಹೋಗಿ ಅಲ್ಲಿಯ ಎಳ್ನೀರು ಹಿಡ್ಕೊಂಡು ಬಂದು ಕುಡಿಸಲಿಕ್ಕೆ ಸಾಧ್ಯ. ಎತ್ತರಕ್ಕೆ ಹೋಗಬೇಕಾದ್ರೆ ಒಂದೇ ಪ್ರಯತ್ನ ಸಾಕಾಗುವುದಿಲ್ಲ.
ಹತ್ತಾರು ಪ್ರಯತ್ನ ಮಾಡಿದರೆ ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯ. ನಮ್ಮ ಭಾರತ ದೇಶದ ವಿಜ್ಞಾನಿಗಳು ನಮ್ಮ ಪ್ರಧಾನಮಂತ್ರಿಗಳಿಂದ ಪ್ರೋತ್ಸಾಹಿತರಾಗಿ ಮಾಡಿದ ಮಹಾಪ್ರಯತ್ನದ ಫಲವಾಗಿ ಇವತ್ತು ಇಸ್ರೋದವರು ತಮ್ಮ ರಾಕೆಟನ್ನು ಕಳುಹಿಸಿ ಚಂದ್ರಲೋಕದಲ್ಲಿ ಇಳಿಸಿ ಭಾರತದ ಹೆಸರು ಶಾಶ್ವತವಾಗಿ ಅಲ್ಲಿ ದಾಖಲೆ ಆಗುವ ಹಾಗೆ ಮಾಡಿದ್ದಾರೆ. ಅದು ಚಂದ್ರನಲ್ಲಿ. ಹಾಗಾಗಿ ಅಲ್ಲಿ ಹೆಸರೂ ಬರೆದಿದ್ದಾರೆ, ಶಿವಶಕ್ತಿ. ಅದು ಶಿವಶಕ್ತಿ ಅಲ್ಲ, ನಮ್ಮ ಭಾರತ ದೇಶದ ಶಕ್ತಿ. ಇಸ್ರೋದವರು ಅವರ ಮೂಲಕ ಚಂದ್ರಲೋಕಕ್ಕೂ ಹೋಗಿ ಮುಟ್ಟಿದವರು ಅಂತ ಇಡೀ ಪ್ರಪಂಚದಲ್ಲಿ ಪ್ರಸಿದ್ಧವಾದದ್ದು. ನಮ್ಮ ದೇಶದ ಹೆಸರು ಅಲ್ಲಿ ದಾಖಲೆ ಆಗಿರತಕ್ಕಂಥದ್ದು. ಶಿವಶಕ್ತಿ ಯಾಕೆ ಅಂತಂದರೆ, ರುದ್ರ ಅವನು ತನ್ನ ಜಟೆಯಲ್ಲಿ ಚಂದ್ರನನ್ನು ಧಾರಣೆ ಮಾಡಿದ್ದಾನೆ. ಚಂದ್ರನ ಅರ್ಧನಾರೀಶ್ವರನಾದ್ದರಿಂದ ಶಕ್ತಿ ಅವಳು ತನ್ನ ತಲೆಯಲ್ಲಿ ಚಂದ್ರನನ್ನು ಧಾರಣೆ ಮಾಡಿದ್ದಾಳೆ. ಆದರೆ ಅಲ್ಲಿವರೆಗೆ ಹೋಗಿ ಮುಟ್ಟಿದ್ದು ನಮ್ಮ ವಿಜ್ಞಾನಿಗಳ ಸಾಮರ್ಥ್ಯ. ಆದರೆ ಆ ವಿಜ್ಞಾನಿಗಳನ್ನು ಬೆಳೆಸಿದ್ದು ನಮ್ಮ ದೇಶದ ನಾಯಕ ಅಂತ ಹೇಳಲಿಕ್ಕೆ ನಾವು ತುಂಬ ಸಂತೋಷ ನಾವು ಪಡ್ತೇವೆ. ನಕ್ಷತ್ರಾಣ ಅಹಂ ಶಶಿ, ನಕ್ಷತ್ರಗಳಲ್ಲಿ ನಾನು ಚಂದ್ರನಲ್ಲಿ ನನ್ನ ವಿಭೂತಿ ರೂಪ. ನಮ್ಮ ದೇವರನ್ನು ಹೇಳುವಾಗಲೂ ಹಾಗೆ ಹೇಳ್ತೇವೆ ನೋಡಿ. ರಾಮ ಅಂತ ಇಷ್ಟೇ ಹೇಳಿ ನಾವು ನಿಲ್ಲಿಸುವುದಿಲ್ಲ. ರಾಮದೇವರನ್ನು ಹೇಳಬೇಕಾಗಿದ್ದರೆ ರಾಮಚಂದ್ರಾಯ ವೇದಸೆ, ರಾಮಚಂದ್ರ ಅಂತ ಬಾಯಿ ತುಂಬ ನಾವು ಹೇಳ್ತೇವೆ. ರಾಮ ಅಂತ ಹೇಳುವಾಗ ಆ ರಾಮನನ್ನು ಹೇಗೆ ನಾವು ಚಿಂತನೆ ಮಾಡ್ತೇವೆ? ಚಂದ್ರನ ಹಾಗೆ ಅಂತ. ಚಂದ್ರ ಹೇಗೆ ಆಹ್ಲಾದಕ, ತಂಪು ಕೊಡ್ತಾನೆ. ಹಗಲಿಡೀ ನಾವು ಇಳಿಸ್ತಾ ಇರ್ತೇವೆ. ರಾತ್ರಿ ಆಯಿತು ಅಂತಂದರೆ, ಚಂದ್ರ ಉದಯಿಸಿದ ಅಂತಂದರೆ ನಮಗೆ ತುಂಬ ಆಹ್ಲಾದ, ತಂಪಾಗಿರ್ತೇವೆ. ಹಾಗೆಯೇ ನಮ್ಮ ಸಂಸಾರದಲ್ಲಿ ದುಃಖದಲ್ಲಿ ಭವದಲ್ಲಿ ನೊಂದಿದ್ದರೆ ನಮ್ಮ ಭವದ ನೋವನ್ನು ಪರಿಹಾರ ಮಾಡಿ ಆನಂದದ ಮುಕ್ತಿಯನ್ನು ಕರುಣಿಸಿ ನಿರಂತರ ಆನಂದವನ್ನು ಕೊಡುವ ದೇವರು ಚಂದ್ರನಂತಹ ರಾಮ ಅಂತ ಹೇಳಲಿಕ್ಕೋಸ್ಕರ ರಾಮಚಂದ್ರ ಅಂತ ಬಾಯಿ ತುಂಬ ನಾವು ಹೇಳ್ತೇವೆ. ಇವತ್ತು ನಮ್ಮ ಕುತ್ಪಾಡಿಯವರು ಹೇಳುವಾಗ ಆ ರಾಮದೇವರ ಕಥೆ ಹೇಳಿದಾಗ ನಾವು ಒಂದು ಸಲ ಅಯೋಧ್ಯೆ ತನಕ ಹೋಗಿ ಬಂದಿದ್ದೇವೆ. ನಾವು ಇವತ್ತು ನಮ್ಮನ್ನು ಅಯೋಧ್ಯೆ ತನಕ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಇಡೀ ರಾಮದೇವರು ಹೋದ ಜಾಗಗಳನ್ನೆಲ್ಲ ತೋರಿಸಿದ್ದಾರೆ. ಅಯೋಧ್ಯೆಯಿಂದ ರಾಮದೇವರು ಬಂದರು. ಅವರು ಹಾಗಲ್ಲ, ಅವರು ನಮ್ಮ ಕರ್ನಾಟಕದ ಕಿಷ್ಕಿಂಧೆಯಿಂದ ಋಷ್ಯಮುಖದಿಂದ ರಾಮದೇವರನ್ನು ಅಯೋಧ್ಯೆ ತನಕ ಕರ್ಕೊಂಡು ಹೋದ್ದಲ್ಲ, ಕರ್ನಾಟಕದವರನ್ನು ಅಯೋಧ್ಯೆ ತನಕ ಅಲ್ಲಿವರೆಗೆ ಕರ್ಕೊಂಡು ಹೋಗಿ ರಾಮದೇವರ ಜೊತೆಗೆ ಬೆಸಗಿದ್ದಾರೆ. ಇದು ನಮ್ಮ ಭಾರತದ ಶಕ್ತಿ. ರಾಮದೇವರನ್ನು ಅಯೋಧ್ಯೆಯಲ್ಲಿ ಪ್ರತಿಷ್ಠೆ ಮಾಡಿದ ದೊಡ್ಡ ಪುಣ್ಯ ಅದು ನಮಗೆ ದೇವರು ನೀಡಿದ್ದಾನೆ ಅಂತಂದರೆ ಎಂಥ ಭಾಗ್ಯವಂತರು. ಚಂದ್ರ ರಾಮನ ಹೆಸರಿನಲ್ಲಿ ಸೇರಿಕೊಂಡಿದ್ದಾನೆ. ನಕ್ಷತ್ರಾಣ ಅಹಂ ಶಶಿ, ನಕ್ಷತ್ರಗಳಲ್ಲಿ ನಾನು ಶಶಿ ಅಂದರೆ ಚಂದ್ರ. ಇದು ಭಗವಂತನ ವಿಜಾತೀಯವಾದ ವಿಭೂತಿ ರೂಪಕ್ಕೆ ಉದಾಹರಣೆ. ಇನ್ನು ಒಂದು ಉಳಿದಿದೆ, ಅದು ಆಹಿತ. ಅದು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಹರೇ ಶ್ರೀನಿವಾಸ. ಅನುಗ್ರಹ ಸಂದೇಶ ನೀಡಿರ್ತಕ್ಕಂಥ ಶ್ರೀಪಾದಂಗಳವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಈಗ ಕೆಲವು ಸೇವಾಕರ್ತರಿಗೆ ಪ್ರಸಾದ ಮಂತ್ರಾಕ್ಷತೆ. ಹರೇ ಶ್ರೀನಿವಾಸ. ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ಪ್ರತಿನಿತ್ಯವೂ ಕೂಡ ಫಲಿಮಾರು ಶ್ರೀಪಾದಂಗಳವರ ಬಳಿ ಅಧ್ಯಯನ ಮಾಡ್ತಾ ಇರತಕ್ಕಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ಏನು ಅವರಲ್ಲಿ ಕರ್ಕೊಂಡು ಬಂದಿದ್ದಾರೆ, ಅವರಿಂದ ಪ್ರವಚನಗಳನ್ನು ಇಲ್ಲಿ ಬೆಳಗ್ಗೆ ಮೊದಲ ಕಾರ್ಯಕ್ರಮವಾಗಿ ಬೆಳಗ್ಗೆ ಈ ಒಂದು ವೇದಿಕೆಯಲ್ಲಿ ನಡೀತಾ ಬಂದಿದೆ. ಈ ದಿವಸ ಆ ಒಂದು ಪ್ರವಚನ ಮಾಲಿಕೆಯಲ್ಲಿ ಬೆಳಗ್ಗೆ ಪ್ರಹ್ಲಾದ ಚರಿತ್ರೆಯ ಬಗ್ಗೆ ಪ್ರವಚನವನ್ನು ನೀಡಿದಂತಹ ಶ್ರೀ ಸ್ಕಂದಕುಮಾರ್ ಭಟ್ ಅವರು ಬಂದು ಶ್ರೀಗಳವರ ಬಳಿ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ರಾಘವೇಂದ್ರ ಸಪ್ತಾಹ